ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದಲ್ಲಿ ರಾಜ್ಯ ಹೆದ್ದಾರಿ ಕಾಮಗಾರಿ ನಡೆದಿದ್ದು ಪ್ರವಾಸಿ ಮಂದಿರ ಬಳಿ ಇರುವ ಲಕ್ಷ್ಮೀ ದೇವಸ್ಥಾನವನ್ನ ಒಡೆದ್ರೆ ಹಿಂದೂ ಬಾಂಧವರು ಹೋರಾಟ ಮಾಡಬೇಕಾಗಿತ್ತು ಅಂತ ಚರ್ಚೆ ವ್ಯಕ್ತವಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರ ಬಳಿ ಇರುವ ಲಕ್ಷ್ಮೀ ದೇವಸ್ಥಾನದಲ್ಲಿ ಹಿಂದೂ ಸಮಾಜದ ಮುಖಂಡರು ಸಭೆ ಮಾಡಿ ಲಕ್ಷ್ಮೀ ದೇವಸ್ಥಾನಕ್ಕೆ ಇತಿಹಾಸ ಇದೆ, ಆದರೆ ರಸ್ತೆ ಕಾಮಗಾರಿ ನೆಪದಲ್ಲಿ ದೇವಸ್ಥಾನ ಒಡೆದ್ರೆ ನಾವು ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ ಎಂದಿದ್ದಾರೆ. ಮಾನ್ವಿಯಲ್ಲಿ ರಸ್ತೆ ಕಾಮಗಾರಿ ನಡೆದಿದೆ, ಆದರೆ ಸರ್ವಿಸ್ ರಸ್ತೆ ಇಲ್ಲದ ಕಾರಣ ಜನ ಯಾವ ರೀತಿ ಸಂಚಾರ ಮಾಡಬೇಕು ಅಂತ ನಾವೇ ಆಲೋಚನೆ ಮಾಡಬೇಕು ಅಂತ ಶಂಕರಯ್ಯ ತಾತ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಕಳೆದ 1.5 ವರ್ಷದಿಂದ ಈ ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸವನ್ನು ಈ ರಸ್ತೆಯ ಗುತ್ತೇದಾರರು, ಈ ರಸ್ತೆಯ ಕಾಮಗಾರಿ ನಿರ್ವಹಣೆ ಮಾಡತಕ್ಕಂಥ KRDCL ಅವರು ಮಾರ್ಕ್ ಮಾಡೋದು ಹೋಗೋದು ಭಕ್ತಾದಿಗಳಿಗೆ ನಿದ್ದಿಲ್ದಂಗೆ ಆಗೋದು 1.5 ವರ್ಷದಿಂದ. ಇವರಿಗೆ ಒಂದು ಎಚ್ಚರ ಕೊಡ್ತೀನಿ ನಾನು, ಈ ದೇವಸ್ಥಾನ ಏನಾದರೂ ಸಣ್ಣ ಚಕ್ಲೇನೋ ಇದ್ರೂ ಕೂಡ ನಾವು ಅವ್ರನ್ನ ಬಿಡೋದಲ್ಲ. ಅವ್ರೇನು ತಿಳ್ಕೊಂಡಾರ, ದೇವ್ರ ಗುಡಿ ಇದು, ಊರಿ ಮಹಾಲಕ್ಷ್ಮಿದು ಪುರಾತನ ದೇವಸ್ಥಾನ ಇದು, ಎಲ್ಲರೂ ನಡ್ಕೊಂತಾರ ಭಕ್ತರೆಲ್ಲರೂ. ಇವ್ರೇನು ಆ ಕಡೆ ಹೋಯ್ತೀವಿ ಈ ಕಡೆ ಹೋಯ್ತೀವಿ ಅನ್ನೋಕೆ ಇವ್ರು ಅಪ್ಪಂದಲ್ಲ, ಇವ್ರೇನು ಕಟ್ಸಿಕೊಟ್ಟದ್ದಲ್ಲ ಇದು ಗುಡಿ, ಇದು ಭಕ್ತರದೆಲ್ಲ. ಯಾವುದೇ ರೀತಿ ಧಕ್ಕೆ ಆದರೂ ಕೂಡ ದೇವಸ್ಥಾನ ವಿರೂಪ ಆಗ್ತದ, ವಾಸ್ತು ಕೆಟ್ಟು ಹೋಗ್ತದೆ. ಇದು ಯಾವುದೇ ರೀತಿಯ ಧಕ್ಕೆ ಆದರೆ ಅವ್ರ ಕೈಕಾಲು ಮುರಿದು ಇಲ್ಲೇ ಕಟ್ಟಿ ಹಾಕ್ತೀವಿ ನಾವು. ಈ ರೀತಿಯ ಒಂದು ಎಚ್ಚರಿಕೆಯನ್ನು ಅವ್ರಿಗೆ ಸ್ಪಷ್ಟವಾಗಿ ನಾನು ಇಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ನಾನು ಇದು ಇನ್ನು ಮುಂದೆ ಯಾವುದೇ ರೀತಿಯಾಗಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರದಂತೆ, ಭಕ್ತಾದಿಗಳಿಗೆ ನೋವಾಗದಂತೆ ತಾವು ರಸ್ತೆ ನಿರ್ಮಾಣ ಮಾಡ್ಬೇಕಂತೇಳಿ ಕೂಡ ನಾನು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅಲ್ಲ ಸರ್, ಏನಂತಂದ್ರೆ ಈಗ ದೇವಸ್ಥಾನಗಳು ಇರಲಿ, ಯಾವುದೇ ಧರ್ಮದ ಒಂದು ಮಸೀದಿಗಳು ಇರಲಿ, ಏನೇ ಇರಲಿ, ಚರ್ಚ್ ಇರಲಿ, ಆ ಒಂದು ಸಂದರ್ಭಕವಾಗಿ ಆ ಯಾರಿದ್ದಾರೆ ಅಂಥವ್ರನ್ನ ಕಮ್ಯುನಿಕೇಶನ್ ಮಾಡಿದ ನಂತರ ಇದು ಮಾಡ್ತಕ್ಕಂಥದ್ದು ಇದಿದೆ. ಯಾಕಂತಂದ್ರೆ ಇಲ್ಲಿ ರಸ್ತೆ ನೆಪದಲ್ಲಿ ಎಲ್ಲೋ ಆಗ್ತಾರೆ, ಎಲ್ಲೋ ಮಾಡ್ತಾರೆ, ಇದು ಏನಿದು? ಇವರೆಲ್ಲರೂ ಕೂಡ ಸರ್ಕಾರಿ ಅಧಿಕಾರಿಗಳಲ್ಲ, ಇವರೆಲ್ಲ ಡಿಕ್ಟೇಟರ್ಶಿಪ್, ಸರ್ವಾಧಿಕಾರ ಧೋರಣೆಯಿಂದ ಆ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ ನಗರದಲ್ಲಿ. ಯಾವನು ಒದಿತೀನ ಅಂತಾನ ಅವನಿಗೆಲ್ಲ ಸರಿತಾರ, ಯಾವನು ಮೆತ್ತಗಿರ್ತಾನ ಒತ್ತಿದ್ರೆ ಸರಿ ಅಣ್ಣ, ಸರಿದ್ರೆ ಒತ್ತಣ್ಣ ನಮ್ಮ ಲೆಕ್ಕದಾಗ ಇವ್ರು ಕೆಲಸ ಮಾಡಾಕೈತಾರೆ. ಯಾವುದೊಂದು ಕಾನೂನಿಲ್ಲ, ಯಾವುದೊಂದು ಡ್ರಾಯಿಂಗ್ ಡಿಸೈನ್ ಯಾವುದೂ ಇಲ್ಲ. ಇಲ್ಲಿ ಏನೇನೋ ಬೇಕಾಬಿಟ್ಟು ಮಾಡಲಿ, ಬೇರೆ ಕಡೆ ಅಲ್ಲ ಗುಂಡೆ ಮೇಲೆ ಒತ್ತಾರೆ ಇವರಿಗೆ. ನಮಸ್ಕಾರ. ಈ ಮಹಾಲಕ್ಷ್ಮೀ ದೇವಿಯ ಒಂದು ಗುಡಿಯ ನಿರ್ದೇಶಕರಾಗಿ ನಾವು ತಮ್ಮಲ್ಲಿ ಹೇಳುವುದೇನೆಂದರೆ, ಈ ಒಂದು ರೋಡ್ ಅಗಲೀಕರಣ ಮತ್ತು ಹೆದ್ದಾರಿ ರಸ್ತೆ ಒಂದು ಅಭಿವೃದ್ಧಿಯ ನೆಪದಲ್ಲಿ ನಮ್ಮ ಒಂದು ಮಹಾಲಕ್ಷ್ಮೀ ದೇವಿ ಟೆಂಪಲ್ ಗುಡಿಗೆ ಒಂದು ಧಕ್ಕೆ ಉಂಟಾಗುತ್ತಂತೇಳಿ ಒಂದು ವಿಷಯ ಹಬ್ಬಿತ್ತು. ಈ ಒಂದು ವಿಷಯವಾಗಿ ನಾವು ನಮ್ಮ ಶಾಸಕರಂಥ ನೆಚ್ಚಿನ ಅಂಪಯ್ಯ ನಾಯಕರು ಮತ್ತು NS ಬೋಸರಾಜ್ ಸಾಹೇಬರು ಇವರೊಂದು ಅವರಿಗೆ ಮನವರಿಕೆ ಮಾಡಿದಾಗ ಅವರು ಏನಂತ ಹೇಳಿದರು, ನೀವು ಕೂಡ ಎಲ್ಲ ಗುಡಿಯವರು ಮತ್ತು ನಮ್ಮ ಹಿರಿಯ ಮಾನವೀಯ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ಸ್ವಾಮೀಜಿಯವರ ಮುಖಾಂತರ ನೀವು ಯಾವ ಥರ ನೀವು ಅವ್ರಿಗೆ ಹೇಳ್ತೀರಿ ಆ ಥರ ನಾವು ಮಾಡಿಕೊಡ್ತು ಅಂತೇಳಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲ ಸೇರಿದಂಥ ಎಲ್ಲ ನಮ್ಮ ಬಾಂಧವರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ನಾವು ಅವರಿಗೆ ತಿಳಿಸಿದಾಗ, ಆಯಿತು ನಾವು ರೋಡಿನ ಅಧಿಕಾರಿಗಳು ನಿಮ್ಮ ಗುಡಿಗೆ ಯಾವುದೇ ಧಕ್ಕೆ ಆಗಲಾರ್ದಂಗೆ ನೀವು ಹೇಳಿದ ಪ್ರಕಾರ ಡ್ರೈನೇಜು ಮತ್ತು ರೋಡನ್ನು ಅಗಲೀಕರಣ ಮಾಡಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಗುಡಿಗೆ ಮಹಾಲಕ್ಷ್ಮೀ ದೇವಿ ಅಮ್ಮನವರಿಗೆ ಗುಡಿಗೆ ಧಕ್ಕೆ ಆಗಲಾರ್ದಂಗೆ ನಾವು ನೋಡ್ಕೊಂತೀವಿ ಅಂತೇಳಿ ಎಲ್ಲ ನಮ್ಮ ಮಾನವೀಯ ಗಣ್ಯ ವ್ಯಕ್ತಿಗಳು ಮತ್ತು ಸ್ವಾಮೀಜಿಯವರ ಮುಖಾಂತರ ಅವರು ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲ ಮುಂದಿನ ದಿನಗಳಲ್ಲಿ ನಡ್ಕೊಂತಾರೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ತಿಳಿಸುತ್ತಾ, ಮತ್ತು ಈ ಒಂದು ಕಾರ್ಯಕ್ಕೆ ಸಹಾಯ ಮಾಡಿದಂಥ ಮತ್ತು ಮಾರ್ಗದರ್ಶನ ನೀಡಿದಂಥ NS ಬೋಸರಾಜ್ ಅವರು ಮತ್ತು ಅಂಪಯ್ಯ ನಾಯಕರಿಗೆ ಈ ನಮ್ಮ ಗುಡಿಯ ಪರವಾಗಿ ಮತ್ತು ಮಾನವೀಯ ಎಲ್ಲ ಗಣ್ಯ ವ್ಯಕ್ತಿಗಳ ಪರವಾಗಿ, ನಾಗರಿಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ. ಮಾನವೀಯ ಎಲ್ಲ ಭಕ್ತ ಬಂಧುಗಳಿಗೆ ವಂದನೆಗಳನ್ನು ತಿಳಿಸುತ್ತಾ, ಈ ದಿವಸ ಮಾನವೀಯ ಹೆಬ್ಬಾಗಿಲು ಅನಿಸಿಕೊಂಡಂಥ ಒಂದು ಪ್ರಮುಖ ರಸ್ತೆ, ಆ ರಸ್ತೆಯಲ್ಲಿರುವಂಥ ಪುರಾತನವಾದಂಥ ಲಕ್ಷ್ಮೀ ದೇವಿ ದೇವಸ್ಥಾನ, ಬಹು ಪುರಾತನವಾದದ್ದು ಈ ದೇವಸ್ಥಾನ. ಇಂಥ ಒಂದು ದೇವಸ್ಥಾನ ರಸ್ತೆಯ ಹೆದ್ದಾರಿ ಅಗಲೀಕರಣದ ಒಂದು ಸ್ಥಿತಿಯಲ್ಲಿ ಆ ದಾರಿಗೆ, ಆ ದೇವಸ್ಥಾನಕ್ಕೆ ಮಾರ್ಕ್ ಮಾಡ್ಯಾರ ಅಂತ ಒಂದು ಸುದ್ದಿ ಬಂತು. ಇದು ಹೆದ್ದಾರಿ ರಸ್ತೆಯನ್ನು ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ತಾರತಮ್ಯ ನಡೆದಿದೆ ಇದರಲ್ಲಿ. ಒಂದು ಕಡೆ ಅಗಲ ಮಾಡ್ತಾರ, ಒಂದು ಕಡೆಗೆ ಹತ್ಯೆ ಮಾಡ್ತಾರ. ಊರ ಹೊರಗಡೆ ಎಲ್ಲ ರಸ್ತೆ ಎಷ್ಟೋ ಫೀಟು ಅಗಲ ಇದೆ. ಊರು ಬಂದ ಕೂಡಲೇ ರಸ್ತೆ ಅಗಲೀಕರಣ ಕಡಿಮೆ ಆಗಿದೆ. ನಿಜವಾಗಿ ಹೇಳ್ಬೇಕಂತಂದರೆ ಪಟ್ಟಣದಲ್ಲೇ ರಸ್ತೆ ಅಗಲ ಇರಬೇಕು. ಯಾಕಂತಂತಂದರೆ ಊರಲ್ಲಿ ತಿರುಗಾಡುವಂಥ ವಾಹನಗಳು ಹೆಚ್ಚಿಗೆ ಇರೋದರಿಂದ ಅವರಿಗೆ ಸರ್ವಿಸ್ ರೋಡ್ ಕೂಡ ಕೊಡಬೇಕು.
ಅಂಥದ್ದು ಇಲ್ಲಿ ಮಾನ್ವಿಯಲ್ಲಿ ಸರ್ವಿಸ್ ರೋಡ್ ಅನ್ನೋದೇ ಇಲ್ಲ, ಪಾದಚಾರಿ ರೋಡನೇ ಇಲ್ಲ, ಇನ್ನು ಸರ್ವಿಸ್ ರೋಡ್ ಒತ್ತಡಿ ಉಳಿತು. ಇಂಥ ಒಂದು ಸ್ಥಿತಿಯಲ್ಲಿ ಈ ಒಂದು ಲಕ್ಷ್ಮೀ ದೇವಸ್ಥಾನದ ಒಂದು ಗರ್ಭಗುಡಿಗೆ ಧಕ್ಕೆಯಾಗದಂತೆ ಮಾಡಲು ನಾವೆಲ್ಲ ಇವತ್ತು ಎಲ್ಲ ಮಾನವೀಯ ಎಲ್ಲ ಅಭಿಮಾನಿಗಳು, ಧರ್ಮಾಭಿಮಾನಿಗಳು ಈ ದಿವಸ ಮಾನವೀಯ ಒಂದು ಲಕ್ಷ್ಮೀ ದೇವಸ್ಥಾನದಲ್ಲಿ ಸೇರಿಕೊಂಡು ಏನು ಅಧಿಕಾರಿಗಳಿದ್ದಾರೆ, ರಸ್ತೆಯನ್ನು ಮಾಡ್ತಕ್ಕಂಥ ಅಧಿಕಾರಿ ಇದ್ದಾಳೆ, ಅವರ ಗಮನಕ್ಕೆ ತಂದಿದ್ದೇವೆ. ಅವರು ಒಪ್ಪಿಕೊಂಡಿದ್ದಾರೆ. ದೇವಸ್ಥಾನಕ್ಕೆ ಯಾವ ರೀತಿಯಿಂದ ಕೂಡ ಧಕ್ಕೆ ಆಗಲಾರದಂತೆ ನಾವು ರಸ್ತೆಯನ್ನು ತೆಗೆದುಕೊಂಡು ಹೋಗ್ತೀವಿ, ಡ್ರೈನೇಜ್ ಕೂಡ ಮಾಡ್ಕೊಂಡು ಹೋಗ್ತೀವಿ. ರಸ್ತೆಯನ್ನು ಯಾವ ರೀತಿ ದೇವಸ್ಥಾನವನ್ನು ಕೂಡ ಯಾವ ರೀತಿಯೂ ಕೂಡ ಮುಟ್ಟೋದಿಲ್ಲ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಜನರು ವಿಶ್ವಾಸ ಮಾಡಿದ್ದಾರೆ. ಇದೇ ರೀತಿಯಾಗಿ ಮುಂದೆ ನಡೆದುಕೊಂಡು ಹೋದರೆ ಮಾನವೀಯ ಶಾಂತಿ ರೀತಿಯಿಂದ ಇರ್ತದೆ. ಅಕಸ್ಮಾತ್ ವ್ಯತಿರಿಕ್ತವಾಗಿ ಏನಾದರೂ ನಡೆದುಕೊಂಡ್ರೆ ಅದು ಯಾವ ರೀತಿ ಮಾನವೀಯಲ್ಲಿ ಗಲಾಟೆ ಗದ್ದಲ ಶುರುವಾಗ್ತದೋ ಅದು ಈಗ ಹೇಳಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಲಾರದಂತೆ ಶಾಂತ ರೀತಿಯಿಂದ ಈ ದೇವಸ್ಥಾನಕ್ಕೆ ಲಕ್ಷ್ಮೀ ದೇವಸ್ಥಾನ, ಪುರಾತನವಾದಂಥ ಲಕ್ಷ್ಮೀ ದೇವಸ್ಥಾನ ಯಾವ ರೀತಿ ಇದೆ ಅದೇ ರೀತಿ ಉಳಿಸಿಕೊಂಡು ಜನರಿಗೆ ಒಂದು ಶಾಂತಿಗೆ ಭಂಗ ತರದಂತೆ ನಡೆದುಕೊಂಡು ಹೋಗಬೇಕಂತ ಈ ಒಂದು ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸೈಯದ್ ಖಾದರ್ ಬಾಷಾ, TV20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.